Hi all, welcome to my YouTube channel. ಸೊ ಬೆಳಗ್ಗೆ ಎದ್ದು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿ ಹೋಗ್ತೀವಿ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನಾನು ಹೋಗ್ತಾ ಇರೋದು ಊಟಿಗೆ ವಿತ್ ಮೈ ಫ್ರೆಂಡ್ಸ್. ಸೊ ಬ್ಯಾಂಗ್ಳೂರಿಂದ ನಾನು ಹೊರಟಾಗ 6:30 ಆಗಿತ್ತು ಮನೆ ಬಿಟ್ಟಾಗ. ಸೊ ನಾವೆಲ್ಲ ಬಿಡ್ದಿ ತಟ್ಟೆ ಇಡ್ಲಿ ತಿನ್ನಬೇಕು ಅಂತ ಹೇಳಿ ಶ್ರೀನಿವಾಸ್ ತಟ್ಟೆ ಇಡ್ಲಿ ಅನ್ನೋ ಒಂದು ಬಿಡ್ದಿಯಲ್ಲಿ ಸ್ಟಾಪ್ ಮಾಡಿದ್ವಿ. ಆ್ಯಂಡ್ ಹಾಗೆ ನನ್ನ ಫ್ರೆಂಡ್ಸು ವೀಡಿಯೋ ಫೋಟೋಸ್ ತಗೋತಿದ್ದಾರೆ. ಸೊ ಬಿಡ್ದಿ ತಟ್ಟೆ ಇಡ್ಲಿ ಅಂತೂ ಸೂಪರ್ ಆಗಿತ್ತು, ತುಂಬ ಸಾಫ್ಟ್ ಆಗಿತ್ತು. ಸೊ ನಾವು ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ಹೊರಟಿದೆ ಪಯಣ. ನಮ್ಮ ಗ್ರೂಪಲ್ಲಿ ಹೋಗಿದ್ದೀಯಾ, ನಾವು ಯಾರು ಪಯಣ ನೋಡಿರಲಿಲ್ಲ. ಸೊ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಗರ್ಲ್ಸ್ ಎಲ್ಲ ಗಾಗಲ್ಸ್ ಹಾಕೊಂಡು ತ್ರಿಷಾ ತಿರುಗಿ ಒಂಚೂರಿ ಪಾಂಡಿಚೇರಿ ಫುಲ್ ಹಿಂಗಿದ್ನ ನನ್ನ ತಂಗಿ ಅಕ್ಕ ಅಂತ ಈ ಬಿಟ್ಟು ಸ್ಪೆಷಲ್ ಗ್ಲಾಸ್ ತ್ರಿಷಾದು. ಆಮೇಲೆ ಇದೊಂದು ಹಿಂಗೆ ತಿರುತ್ತಲ್ಲ, ಆಮೇಲೆ 75 ರೂಪೀಸ್ ಒಬ್ರಿಗೆ. ನಾವು ವೀಲ್ಸ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಂತ ಒಂದು ಸ್ಟಾರ್ಟಿಂಗಲ್ಲೇ ಇಟ್ಟಿದ್ದಾರೆ ಅದನ್ನು. ದೆನ್ ಮೂವಿಂಗ್ ಆನ್. ಸಮಥಿಂಗ್ ಚಾರಿಯಟ್ ಥರ ಇದೆ. ಇದೆಲ್ಲ ಅವಾಗ ಮಹಾರಾಣಿಸ್ನೆಲ್ಲ ಕೂರ್ಸ್ಕೊಂಡು ಹೋಗ್ತಿರಲ್ಲ ಅದು. ಆ್ಯಂಡ್ ದಿಸ್ ಇಸ್ ಅವರ್ ಬುಲಕ್ ಕಾರ್ಟ್, ರಾಲ್ಸ್ ರಾಯ್ಸ್. ನೈಸ್, ಚೆನ್ನಾಗಿದೆ. ಅವಳೆಲ್ಲ ವಿಂಟೇಜ್ ಕಾರ್ಸ್. ಸಖತ್ತಾಗಿದೆ. ಇದು ಚೆನ್ನಾಗಿದೆ ಜೀಪು. ಇದು 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 ಫಾರ್ಡ್. ಇದು ಮಾರಿಸ್ ಗ್ಯಾರೇಜ್ ಅದು. ನೈಸ್. ಆ್ಯಕ್ಚುಲಿ ಅದು ಬ್ರೌನ್ ಸಖತ್ತಾಗಿದೆ ಅಲ್ಲ ಒಂಥರ. ನೋಡಿ ಎಷ್ಟು ಥರ ನಿಮಗೆ ರಾಯಲ್ ಎನ್ಫೀಲ್ಡ್ ಅಥವಾ ಬೈಕ್ಸ್, ವಿಂಟೇಜ್ ಬೈಕ್ಸ್, ಎವ್ರಿಥಿಂಗ್ ಸ್ಟಾರ್ಟಿಂಗ್ ಫ್ರಮ್ ದೇರ್. RRR ಮೂವಿಲಿರೋ ಥರ ಇದೆ. ಬ್ಯಾಕ್ ಸೀಟ್ ಸೂಪರ್ ಆಗಿದೆ. ಇಲ್ಲಿ ನೋಡಿ, ಅಲ್ಲಿ ಯಾರೋ ಕುತ್ಕೊಂಡಿದ್ದಾರೆ, ಎಬ್ಬಸಿ ಅವ್ರನ್ನ. ಮ್ಯಾಮ್ ಅಲ್ಲಿ ಆ್ಯಂಡ್ ಇಲ್ಲೊಂದು ಉಡ್ಡು ಥರದೊಂದು ಜೀಪ್ ಇದೆ. ಇಸ್ ನೈಸ್. ಝೀರೋ ವೇಸ್ಟ್ ಕಾನ್ಸೆಪ್ಟ್ ಥರ ವುಡ್. ನೈಸ್, ಚೆನ್ನಾಗಿದೆ. ವಿಷ್ಣುವರ್ಧನ್ ಕಾರ್ ನೋಡಿ, ಅವ್ರದ್ದು ಫೋಟೋನೇ ಇಟ್ಬಿಟ್ಟಿದ್ದಾರೆ ಇಲ್ಲೊಂದು. ಇದೆಲ್ಲ ನಾರ್ಮಲ್ ಅಂಬಾಸಿಡರ್. ನಾವು ಓಲ್ಡ್ ಮೂವೀಸಲ್ಲಿ ಯಾರು ರಾಜ್ಕುಮಾರ್ ಅವ್ರದ್ದು, ಅನಂತ್ ನಾಗ್ ಅವ್ರದ್ದು, ಆ್ಯಂಡ್ ಆಲ್ಮೋಸ್ಟ್ ನಾನು ಕಾರ್ಸ್ಗಳನ್ನ ನಾನು ನೋಡಿರೋ ಪ್ರಕಾರ ವಿಲನ್ಸ್ಗಳು ಯೂಸ್ ಮಾಡ್ತಿದ್ರು ಈ ಥರದ್ದು, ಮೋರ್ ದ್ಯಾನ್ ಹೀರೋಸ್. ದಿಸ್ ಇಸ್ ದ ಬೆನ್ಸ್ ಒನ್. ಸೂಪರ್ ಆಗಿದೆ, ಕ್ಲಾಸಿಕ್ ಬೆನ್ಸ್. ಇವನ್ ದಿಸ್ ಇಸ್ ಬೆನ್ಸ್, ದಿಸ್ ಇಸ್ ಆಲ್ಸೋ ಬೆನ್ಸ್. ಇದು ಬೆನ್ಸ್ ಆ್ಯಂಡ್ ಇಟ್ಸ್ ಲೈಕ್ ವರ್ಷನ್ಸ್. ರೆಡ್ಡಿಂದ ವರ್ಷನ್ಸ್ ಬಂದರೆ ಫುಲ್ ಬೆನ್ಸ್ ಕಾರ್ಸ್. ದಿಸ್ ಇಸ್ BMW. ಆ್ಯಂಡ್ ಇದು ಅಷ್ಟೇ ನಮ್ಮದು, ಇದು ಶಿವರಾಜ್ಕುಮಾರ್ ಅವ್ರದ್ದು, ಸುದೀಪ್ ಅವ್ರದ್ದು, ಅವ್ರ ಮೂವಿಲಿ ಬರ್ತಿದ್ದಂಥ ಒಂದು ಕಾರ್ಸ್. ನಾನು ಅಂದರೆ ಆ ಥರ ಇದೆ ಇದೊಂದು ಕಾರ್. ಆ್ಯಂಡ್ ಇಲ್ಲಿ ಜಾಗ್ವಾರ್, ದಿಸ್ ಜಾಗ್ವಾರ್ X16. ಲೆಫ್ಟ್ ಹ್ಯಾಂಡ್ ಡ್ರೈವ್ ಇದು. ಸೀಟರ್ ಡ್ರೈವಿಂಗ್ ಸೀಟ್ ಬಂದು ಇದು ಲೆಫ್ಟ್ ಸೈಡ್ ಇದೆ. ನೈಸ್. ಕಾರ್ ಲವರ್ಸ್, ಕಾರ್ ಕ್ರೇಜ್ ಇರೋ ಅಂಥವ್ರಿಗೆ ಬಂದರೆ ಲೈಕ್ ಇಟ್ಸ್ ಫುಲ್ ಎಂಜಾಯ್ ಮಾಡ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ಬೋದು. ನಮ್ಮ ಥರ ಬರೀ ಕಲರ್ ಡಿಸೈನ್ ನೋಡೋಕೆ ಬರೋರು ಫೋಟೋ ವೀಡಿಯೋಸ್ ತೊಗೊಂಡು ಹೋಗ್ಬೋದು. ಬಟ್ ಇದಕ್ಕೆಲ್ಲ ಮಕ್ಕಳನ್ನೆಲ್ಲನೂ ಕರ್ಕೊಂಬಂದ್ರೆ ತುಂಬ ಚೆನ್ನಾಗಿತ್ತು. ಅವ್ರಿಗೂ ಒಂದು
ಬೇರೆ ಥರದ್ದಿದೆ ಗೊತ್ತಾಗುತ್ತೆ. ಲೈಕ್ ನಾವೇ ಫಿಲಮ್ಗಳಲ್ಲಿ ಹಳೇದು ನೋಡಿದ್ದೀವಿ, ಬಟ್ ಈಗಿನ ಮಕ್ಕಳು ಅದನ್ನು ನೋಡೋಲ್ಲ. ಸೊ ಅವ್ರಿಗೆ ಇದನ್ನೆಲ್ಲ ತೋರಿಸೋದ್ರಿಂದ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಇದೊಂದು ಜಾತ್ರೆ ವ್ಯಾನ್, ಬಟ್ ಇದನ್ನು ಟೆಂಪೋ ಮೆಟಡರ್. ಇದನ್ನು ಇವರೇ ಪೇಂಟ್ ಮಾಡಿದ್ದಾರೆ ಈ ಥರ, ಫುಲ್ ಆಫ್ ಸಮಥಿಂಗ್ ನೇಚರ್ ಆ ಥರ ನೈಸ್. ಆ್ಯಂಡ್ ಇಲ್ಲಿ ನೋಡಿ ಫುಲ್ ಪಾರ್ಟ್ಸ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ತೋರಿಸಿದ್ದಾರೆ. ಸೂಪರಾಗಿದೆ ಇದು. ದಿಸ್ ಇಸ್ ಆ್ಯಕ್ಚುಲಿ ಗುಡ್. ಡಿಕ್ಕಿ, ಡೋರ್ಸ್, ಮುಂದೆಗಡೆ ಆಯ್ತು ಬಂಪ್ ಏನಂತಾರೋ ಅದನ್ನು, ಅದು ಇಂಜಿನ್ಸು, ಟಯರ್ಸ್ ಎಲ್ಲನೂ ಸೆಗ್ರಿಗೇಟ್ ಮಾಡಿದ್ದಾರೆ. ನೈಸ್. ಬಿಗ್ ಡೋರ್ಸ್ ಮಾಡಿದ್ದಾರೆ. ಫೋಟೋ ಸೆಕ್ಷನ್ಸ್ ಗೋಯಿಂಗ್ ಆನ್. ಮಂಜುಷಾ ಸಂಗ್ರಹಾಲಯ ಸಂಸ್ಥೆ ಇದು ಕಾಂತಾರ ಫಿಲಮ್ ಥರ ಇದು. ವರಾಸ್ವಾಮಿ ಪಂಜುರ್ಲಿ ಇದೆಲ್ಲ ಅಡುಗೆ ಮಾಡೋದು ಯುಟೆನ್ಸಿಲ್ಸ್ ಫ್ರಮ್ ತುಳುನಾಡು. ಆ್ಯಂಡ್ ಒನ್ ಪೀಸ್ ಒಗ್ಗರಣೆ ಡಬ್ಬಿ, ಮಣೆ, ಕಟ್ಟನ್ಗೆ ಎವ್ರಿಥಿಂಗ್ ಚೆನ್ನಾಗಿದೆ. ಸಾಸಿವೆ ಡಬ್ಬ, ಒಗ್ಗರಣೆ ಡಬ್ಬಿ ಸೂಪರಾಗಿದೆ. ಆ್ಯಂಡ್ 1,000 ಇದ್ದಿದ್ದು ಅದು ಮೋಸ್ಟ್ಲಿ ಕುಕ್ಕರ್ ಅವ್ರು ಐಟಮ್ ನೋಡಿರ್ತಾರೆ, ಕುಕ್ಕರ್ ಥರನೇ ಇದೆ, ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ಬ್ಯಾಸ್ಕೆಟ್ಸ್, ವೆರಿ ಓಲ್ಡ್ ಬಟ್ ಅಲ್ಲಿ ಏನು ಬರ್ದಿದ್ದಾರೆ ಅಂತಲೂ ಕಾಣಿಸ್ತಿಲ್ಲ. ನನಗೆ ದಿಸ್ ಆರ್ ಲಾಕ್ ಸಿಸ್ಟಮ್ಸ್ ಅನಿಸಿರೋದು. ಮಜ್ಜಿಗೆ ಮಾಡೋದು ಅಲ್ಲಿ. ಜರ್ನಿ ಆಫ್ ಕಾಯಿನ್ಸ್ ಎಲ್ಲ ಇದೆ. ಓಕೆ, ಇದೆಲ್ಲ ನಾವು ನೋಡೋಕ್ಕೂ ಚಾನ್ಸ್ ಇಲ್ಲ. ಮತ್ತೆ ಇದ್ರಲ್ಲಿ ಯಾವ್ದು ನೋಡಿದ್ದೀರಾ? 50 ಪೈಸೆ ಇದೆ. ಇಲ್ಲ, ನಾನು ನೋಡಿ 1 ರೂಪಾಯಿ ನೋಡಿಲ್ಲ. 50 ಪೈಸೆ, 1 ರೂಪಾಯಿ ಇದೆಲ್ಲ ನೋಡಿದ್ದೀನಿ. ಅದೇ ಇದು ಅದೇ ಸೇಮ್. ಅದು ಸ್ವಲ್ಪ ಓಲ್ಡ್ ಅಷ್ಟೇ. 50 ಪೈಸೆನ ಇಲ್ವಾ? ಇಲ್ಲಿ 50 ಪೈಸೆ. 4 25 ಪೈಸೆ. ಇಲ್ಲೊಂದು ಚಿಕ್ಕದು 1 ರೂಪಾಯಿ. ಇದು 1 ರೂಪಾಯಿ ಅನ್ಸಿದೆ. ಹಿಂಗೆ ಡೈಮಂಡ್ ಇದು ಇತ್ತಲ್ವಾ ರೀಸೆಂಟ್ ಆಗಿ ಇದಾಗಿದ್ದು. ಇಲ್ಲಿದೆ ನೋಡಿ 1 ರೂಪಾಯಿ. 1 ರೂಪಾಯಿನೇ ಇದೆ. 1980 ಇದೇ 10 ರುಪೀಸ್ದಾ? 1957 ಇತ್ತಾ? ಅದು ಪೈಸೆನಾ? ಪೈಸೆನಾ? ಇದು ಪೈಸೆ. ಇದು ಪೈಸೆ. ಸೊ ಸನ್ಫ್ಲವರ್ ತೋಟ ಬಂದಿದ್ದೀವಿ. ಬಟ್ ರಿಯಾಲಿಟಿ ವರ್ಸಸ್ ರೀಲ್ಸ್ ಅಂತಾರಲ್ಲ ಆ ಥರ ನೋಡಿ. ತುಂಬ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಅದರಲ್ಲೇ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ನಾವು. 30 ರೂಪೀಸ್ಗೆ 300 ಫೋಟೋಸ್ ತೊಗೊಂಡು ಹೋಗ್ತಿದ್ದೀವಿ. ಬಂಡೀಪುರ್ ಫಾರೆಸ್ಟ್ ಎಂಟರ್ ಆಗಿದ್ದೀವಿ. ಫುಲ್ ಕರ್ವ್ಸ್. ಹೆಂಗಿದೆ? ಜಿಂಕೆ ಲೈಟ್ ಜಿಂಕೆ ಮರಿ ಸರ್ ದೊಡ್ಡದ ನೋಡಿ. ರೇಂಡೀರ್. ನಡೀರಿ ಮಾಡಿ ಸರ್. ನೈಸ್. ಅದು ಹಿಂಗೆ ನೀರು ಎತ್ಕೊಂಡು ಹಿಂಗೆ ಮಾಡ್ಬೇಕು, ಚೆನ್ನಾಗಿದೆ. ಸೊಂಡ್ಲಲ್ಲಿ ಅದು ಆಟ ಆಡ್ತಿದೆ ಬಿಸಿಲಿಗೆ. ನಾವು ಹೋದ್ರೆ ಹಂಗೆ ಆಡೋದು. ಅಲ್ಲ, ನೀರೊಳಗಡೆ ನಾವು ಹೋದ್ರೆ ಹೆಂಗ ಆಡ್ತೀವೋ ಅದು ಹಂಗೆ ಆಡ್ತಿದೆ. ಈ ಕಡೆ ನಡೀರಿ ಮಾಡಿ ಸರ್. ಹೇಳಿ ಸರ್. ನೆಕ್ಸ್ಟ್ ಜಿಂಕೆ ಮರಿನ ಜಿಂಕೆಗಳೇ ಜಾಸ್ತಿ ಇಲ್ಲಿದೆ ನೋಡಿ. ಅದಕ್ಕೆ ಬೋರ್ಡ್ ಬೇಕಂತ. ಕೋತಿ, ವಾಟ್ ಆರ್ ಯು ಡೂಯಿಂಗ್? ಚೆಕಿಂಗ್. ಎಸ್, ಚೆಕಿಂಗ್. ತಮಿಳ್ನಾಡು ಬಾರ್ಡರ್ ಎಂಟರ್ ಆಗಿದ್ದೀವಿ.
ಚೆನ್ನಾಗಿದೆ ಇದು. ರಿಯಲ್ ಎಲಿಫೆಂಟ್ ಈ ಗ್ರಾಸ್ ಲ್ಯಾಂಡ್ ಇದೆ ನೋಡಿ, ಅದಕ್ಕೆ ಎಲಿಫೆಂಟ್ ಇಲ್ಲಿರೋದು. ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ಸೊ ನೋಡ್ತಿರ್ಬೋದು, ಇದೆ ಚೆನ್ನಾಗಿದೆ ಒಂಥರ ಫುಲ್ ಗ್ರೀನರಿ. ಅಲ್ಲೊಂದು ಕಾಣಿಸ್ತು ನಮಗೆ ಎಲಿಫೆಂಟ್, ತೋರಿಸ್ತೀನಿ ರೀ. ಅಲ್ಲಿ ಒಂದು ಎಲಿಫೆಂಟ್. ಸೊ ನಾವು ಎಲಿಫೆಂಟ್ ಕ್ಯಾಂಪ್ಗೆ ಹೋದಾಗ ಇಟ್ ವಾಸ್ 2 o'clock ಆಗಿತ್ತು. ಸೊ ಅವ್ರು ಹೇಳಿದ್ರು ಅದು 5:30 PM ಮೇಲೇ ಓಪನ್ ಆಗೋದು ಅಂತ. ಸೊ ನಮಗೆ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಒಂದೇ ಒಂದು ಎಲಿಫೆಂಟ್ ಸುಮ್ಮನೆ ಅಲ್ಲಿ ಇದ್ದಿದ್ದು ನೋಡಿದ್ವಿ ಅಷ್ಟೇ. ಜಸ್ಟ್ ಇಷ್ಟು ಟೈಮ್ 5 o'clock. ತುಂಬ ನೀವು ಫುಲ್ ಹಾಕೊಂಡಿದ್ದೀರಾ, ಸೊ ನಿಮ್ಗೆ ಗೊತ್ತಾಗ್ತಿಲ್ಲ. ಗಾಡ್. ಸೊ ನಾವು ಊಟಿಗೆ ಎಂಟ್ರಿ ಆದಾಗ 4:30 ಆಗಿತ್ತು. ಎಂಟ್ರಿ ಆಗ್ತಿದ್ದಂಗೆ ಫುಲ್ ಚಳಿ ಸ್ಟಾರ್ಟ್ ಆಯಿತು ನಮಗೆ. ಬಿಕಾಸ್ ಅಲ್ಲಿ ವೆದರ್ 4 o'clockಗೆ ಈ ಥರ ಇತ್ತು. ಬಟ್ ನೇಚರ್ ಅಂತೂ ಸಖತ್ತಾಗಿತ್ತು. ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಥರ ಒಂದು ಗ್ರೀನರಿ ನಾನು ನೋಡಿರೋದು. ತುಂಬ ಚೆನ್ನಾಗಿದೆ ಊಟಿ. ಅದು ಈ ಸೀಸನ್ನು ಅಥವಾ ಎಲ್ಲ ಸೀಸನಲ್ಲೂ ಹಿಂಗೆ ಇರುತ್ತಾ ಗೊತ್ತಿಲ್ಲ. ನಾವು ಹೋಗಿದ್ದು ಅಕ್ಟೋಬರಲ್ಲಾಗಿದ್ದರಿಂದ ತುಂಬ ಚೆನ್ನಾಗಿತ್ತು. ಮಳೆ ಇರಲಿಲ್ಲ, ಬಟ್ ಫುಲ್ ಫಾಗ್ ಇತ್ತು. ನೀವೇ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಕ್ಯಾಮ್ರಾ ಇಸ್ ನಾಟ್ ಜಸ್ಟಿಫೈಯಿಂಗ್. ತುಂಬ ಚೆನ್ನಾಗಿ. ಓ ಮೈ ಗಾಡ್. ನೆಕ್ಸ್ಟ್ ನಮಗೆ ವೇಯಲ್ಲಿ ನೀಲಗಿರಿ ಟ್ರೀಸ್ ಇತ್ತು. ಅದಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ನೀಲಗಿರಿ ಟ್ರೀಸ್ ನೋಡಿದ್ಮೇಲೆ ನಮಗೆ ನೆಕ್ಸ್ಟ್ ಸಿಕ್ಕಿದ್ದು ಆನ್ ದ ವೇ ನೀಡಲ್ ವ್ಯೂ ಪಾಯಿಂಟು. ಇದಂತೂ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು. ಲೈಕ್ ಡೋಂಟ್ ಮಿಸ್ ಆಲ್ ದಿಸ್. ನಾವು ಊಟಿಗೆ ಎಂಟ್ರಿ ಆಗ್ತಿದ್ದಂಗೆ ಪೈಕಾರ ಲೇಕ್ ಸಿಕ್ತು ನಮಗೆ ಫಸ್ಟು. ಸೊ ಅದಕ್ಕೆ ಹೋಗೋಣ ಅಂತ ಹೋದ್ವಿ, ಯಾಕಂದರೆ ಅದು 5:30ಗೆ ಕ್ಲೋಸ್ ಅಂತ ಇತ್ತು. ಸೊ ಇಲ್ಲಿ ನಮಗೆ ಪಾರ್ಕಿಂಗ್ ಬಂದು 50 rupees ಚಾರ್ಜ್ ಮಾಡ್ತಾರೆ ಇವರು. ಬೆಟ್ಟದ ಮೇಲೆ ಈ ಥರ ಲೇಕ್ ಸೂಪರ್ ಆಗಿದೆ. ಪೈಕಾರ ಲೇಕ್. ಅಲ್ಲಿ ಸಕ್ಕತ್ತಾಗಿದೆ. ಇದು ಏನಿದೆ, ಇದು ಮೌಂಟೇನ್ ಥರ, ಅದ್ರ ಮೇಲೆ ಬಂದರೂ ಇಷ್ಟು ಚೆನ್ನಾಗಿರೋ ಲೇಕ್. ಆ್ಯಂಡ್ ನಿಜ ಕ್ಯಾಮ್ರಾ ನಂಗೆ ಏನು ಜಸ್ಟಿಫೈ ಮಾಡಿದೆ, ಅಷ್ಟು ಚೆನ್ನಾಗಿದೆ. ಯಾವುದೋ ಫಾರಿನ್ ಥರನೇ ಕಾಣಿಸ್ತದೆ ನೋಡಿ. ಏನು ಚೆನ್ನಾಗಿದೆಪ್ಪ, ಸೂಪರ್, ಸಕ್ಕತ್ತಾಗಿದೆ. ಬನ್ನಿ ಬೋಟಿಂಗ್ ಹೋಗೋಣ. ಟೈಮ್ ಬೇರೆ ಆಗ್ಬಿಟ್ಟಿದೆ ತುಂಬ. ಬನ್ನಿ ಹೋಗೋಣ ಬೇಗ. ಸಿಲಿಲ್ಲ. ಸೊ ನಾವು 8 seaters 1150 20 minutes ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹೋಗೋಣ ಹೇಳಿ ಸರು, ಅಲ್ಲಿ ಕೇಳಕ್ಕೆ ಹೋಗೋರು. ಸೊ ನಾವು 8 members ಈ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ಚಿತ್ರ ಎದುರ್ಕೊಬೇಡಿ ಬನ್ನಿ. ನಾನಂತೂ ಮದುವೆ ಗೊತ್ತು. ನಾವಿರೋಂಥ ಹೋಮ್ ಸ್ಟೇ ಇದು ಬಂದು ಹಿಲ್ಸ್ ಕಾಟೇಜ್ ಹ್ಯಾನೆಕ್ಸ್ ಅಂತ ಒಂದು. ಇಟ್ಸ್ ಲೈಕ್ ಪ್ರೈವೇಟ್ ಪ್ರಾಪರ್ಟಿ, 3 bedrooms. ಫುಲ್ ಇದಿದೆ. ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ ಹೇಗಿದೆ ಅಂತ. ಬಟ್ ಇವಾಗ ಬನ್ನಿ ಹೋಮ್ ಟೂರ್ ಮಾಡ್ಕೊಂಬರೋಣ. ಈ ಒಂದು ವಾಟ್ ಇಸ್ ದಿಸ್? ಬನ್ನಿ ನಮ್ಮ ಮನೆಗೆ. ಫಸ್ಟ್ ಟೈಮ್ ಬಂದಿದ್ದೀರಾ, ಆರಾಮ 4 ದಿನ ಇದ್ದು. ಓಕೆ ಸರ್, ಎಲ್ಲರೂ ನಮ್ಮ ಮನೆಗೆ ಬಂದಿದ್ದು ಸಂತೋಷ ಆಯಿತು. ಇದು ನಮ್ಮ ಪುಟ್ಟ ಮನೆ ಊಟಿಯಲ್ಲಿದೆ. ಹೋಮ್ ಟೂರ್ ಮಾಡಿ. ಸೊ ಇದೊಂದು ಚಿಕ್ಕ ಹಾಲು, ಪುಟಾಣಿ ಹಾಲ್ ಇದೆ. ಸೊ TV ರೂಮು, ಆಮೇಲೆ ಬರ್ತಿದಂಗೆ ಕಿಚನ್ ವಿತ್ ಡೈನಿಂಗ್ ರೂಮ್ ಇದೆ. ನೈಸ್. ಡಿನ್ನರ್ ರೆಡಿ ಆಗ್ತಿದೆ. ಚಿಕನ್ ಘಮ ಘಮ ಅಂತಿದೆ. ಫಸ್ಟ್ ರೂಮ್ ವಿತ್ ಗಾಡ್ರೇಜ್ ಆ್ಯಂಡ್ 1 attached bathroom. ಯಾ, ಓಕೆ. ನಿಮಗೆ ಮೇಲೆ ಬನ್ನಿ. ಇದಂತ ನಮ್ಮದು ಫುಲ್ ಮ್ಯಾಟ್, ಚಳಿ ಆಗಬಾರ್ದು ಅಂತ.
ಇದೊಂದು ಚಿಕ್ಕದಾಗಿ ಒಂದು ಫೈರ್ ವುಡ್ ನೈಸ್ ಇಟ್ಕೊಂಡಿದ್ದೀವಿ. ನೈಸ್. ಇದು ಚಿಕ್ಕ ಬಾಲ್ಕನಿ. ಓ ಇದು ಮಾರ್ನಿಂಗ್ ವ್ಯೂ ಸಖತ್ತಾಗಿರುತ್ತೆ ಅನ್ಸುತ್ತೆ. ಸೊ ಇಲ್ಲೊಂದು ರೂಮ್ ಇಟ್ಟಿದ್ದೀವಿ. ಓಕೆ ಸೇಮ್ ಅಲ್ಲ, ಅಟ್ಯಾಚ್ ಬಾತ್ರೂಮ್. ಓಕೆ ಆಮೇಲೆ ನಂಗೆ ಇಲ್ಲಿ ಇನ್ನೊಂದು ರೂಮು. ಹಾಂ ಐರನ್ ಟೇಬಲ್ ಎಲ್ಲ ಇದೆ. ಐರನ್ ಟೇಬಲ್ ಎಲ್ಲ ಇಲ್ಲಿದೆ. ಹಾಂ ಓಕೆ. ಇಲ್ಲಿ ಇನ್ನೊಂದು ರೂಮು. ಓ ರೂಮಿಗೆ. ಓಕೆ ಸೊ ಇಲ್ಲೂ ಒಂದು ಅಟ್ಯಾಚ್ ಬಾತ್ರೂಮು. ವೇರ್ ಓ ಅಲ್ಲಿ ಇನ್ನೊಂದೇನೋ ಹೋಮ್ ಸ್ಟೇ. ಮೇಲೋಗಿದ್ರಾ? ಬನ್ನಿ ಹಾಗೆ ಫ್ಲೋರ್ ಇದೆ. ಇಲ್ಲೇನಿಲ್ಲ, ಸೇಮ್ ವ್ಯೂ. ಮೈ ಗಾಡ್, ಇಲ್ಲಿಂದ ಮಾರ್ನಿಂಗ್ ವ್ಯೂ ಚೆನ್ನಾಗಿರುತ್ತೆ. ಓಕೆ ಥ್ಯಾಂಕ್ ಯು. ಡಿನ್ನರ್ ರೆಡಿ ಆಗಿದೆ. ಊಟ ರೆಡಿ. ಹಾಂ ಸರ್, ಏನು ಮಾಡಿದ್ದೀರಾ? ಚಪಾತಿ, ನಾಟಿ ಕೋಳಿ ಸಾರು. ಓ ಊಟಿಲ್ಲ, ನಾಟಿ ಕೋಳಿ ಸಾರು ಎಲ್ಲಿಂದ ಬಂತು? ಅದು ಸ್ಪೆಷಲ್. ಓಕೆ ಆ್ಯಂಡ್ ಸ್ಪೆಷಲ್ ಗೀ ರೈಸ್. ಓಕೆ ನೈಸ್. ಎಲ್ಲರೂ ಇಲ್ಲ ಕೆಳಗಡೆ ಕುತ್ಕೊಂಡು ಊಟ ಮಾಡೋಣ ಅಂತ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಅದಕ್ಕೆ ಆಮೇಲೆ ಒಂದು ಹಾಕೋತೀನಿ. ಹಾಂ 7 ಪ್ಲೇಟ್ಸ್ ಇದೆ. 7 ಇದೆ. ಅಲ್ಲ ಇವ್ರು ಹೆಂಗೆ ಅಂದ್ರೆ ಸ್ಪೆಕ್ಸ್ ತೆಗೀರಿ ವಿಡಿಯೋ ಮಾಡ್ಬೇಕಂತಾರೆ. ಇವಾಗ ಕಾಣಿಸ್ತಿರುತ್ತೆ. ಅಲ್ಲೊಬ್ರು ತೆಗ್ದೇ ಇಲ್ಲ, ತೆಗ್ದ್ಬಿಟ್ಟವ್ರು ಫುಲ್. ಇವರು ಎಲ್ಲ ಸ್ಪೆಕ್ಸ್ ತೆಗ್ದ್ಬಿಟ್ಟವ್ರು. ಗ್ರೇವಿ ಮಾಡಕ್ಕೆ ಹೇಳಿದ್ವಿ, ಅವ್ರು ಸಾರು ಮಾಡಿಬಿಟ್ಟಿದ್ದಾರೆ. ಅವ್ರು ಗ್ರೇವಿನೇ ಹೇಳಿರೋದು, ಇವ್ರು ಇದು ಮಾಡಿ. ಹೆಂಗಿದೆ ತ್ರಿಷಾ? ಚೆನ್ನಾಗಿದೆಯಾ? ತಿನ್ಬೋದು. ನೀವು ಮಮತಾ ತಿಂತಾರೆ ಫಸ್ಟ್. ತಿನ್ನಿ ಮಮತಾ, ಸೆಕೆಂಡ್ ನೀವೇ. ಇಲ್ಲ ನೀವು ತಿನ್ನಿ. ತಿನ್ಬೋದು ಎಲ್ಲ. ಎಲ್ಲರೂ ಇಲ್ಲಿ ನೋಡಿ ಪಾಪ ಮಾಧುರಿ ಏನೋ ಮಾಡ್ತವ್ರೆ. ಮ್ಯಾಮ್ ನೀವು ವೆನ್ಸ್ಡೇ ನೀವು ನಾನು ಬಂದಾಗ ಹಂಗೆ ವೆನ್ಸ್ಡೇ ಆಡಮ್ಸ್. ಅದೇ ವೆನ್ಸ್ಡೇ ಆಡಮ್ಸ್. ಆ ಸಾಕ್ಸು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕೊಂಡ್ಬಿಡಕ್ಕಿತ್ತು ಫುಲ್ಲು. ಇಂಡಿಯನ್ ವರ್ಷನ್ ಇದು. ಮೂಗ್ಬಟ್ಟು ಸ್ಟಿಕ್ಕರ್ ಹೇಗಿದೆ ಹೇಳಿ ಮ್ಯಾಮ್. ಹಾಂ ಎಲ್ಲಾರನ್ನೂ ಕೇಳ್ತಿರೋದು. ಹೇಗಿದೆ ಮಾಧುರ್ಯ? ಸರಿ ತಿನ್ನೋಣ. ತಿಂದ್ಮೇಲೆ ಏನು ಕ್ಯಾಂಪ್ ಫೈರ್ಗೆ ಹೋಗೋಣ. ಪಾತ್ರೆ ತೊಳಿತಾ ಇದ್ದೀರಾ? ಹೇಳಿ. ಅಲ್ಲ ವೆಕೇಶನ್ ಬಂದ್ರು ಪಾತ್ರೆ ತೊಳಿತಾ ಇದ್ದೀರಾ? ಅಲ್ಲಿ ಝೂಮ್ ಮಾಡ್ತೀನಿ. ಸೆಲ್ಫ್ ಕ್ಲೀನಿಂಗ್. ನೀವು ಸರ್ ಸುದ್ದಿ ಬಿಗ್ ಬಾಸ್ ಇದು. ಒಬ್ರು ತೊಳೆಯೋದು, ಒಬ್ರು ಬೆಳಗೋದು, ಅವರು ಎತ್ತಿಡೋದು. ಕಿಚನ್ ಡಿಪಾರ್ಟ್ಮೆಂಟ್ ನಾವು. ನಾಳೆ ನಾವು ಫೈರ್ ಕ್ಯಾಂಪ್ ರೆಡಿ ಆಗಿದೆ. ಕ್ಯಾಂಪ್ ಫೈರ್ ಎಲ್ಲ ಮುಗಿಸ್ಕೊಂಡು ಈಗ 11:30 ಆಗಿದೆ, ಬಂದಿದ್ದೀವಿ. ಸೊ ಮಲ್ಕೊಂಡು ನಾಳೆ ನಮಗೆ ಟಾಯ್ ಟ್ರೈನ್ ಇದೆ, ಸೊ ಅಲ್ಲಿಗೆ ಹೋಗ್ತೀವಿ. ಹೇಗಿರುತ್ತೆ ನಮ್ಮ ಸೆಕೆಂಡ್ ಡೇ ಆಫ್ ಊಟಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿಗಂಟ ಸ್ಟೇ ಟ್ಯೂನ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.